ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇಟ್ ಸಂಡೇ ಜೂನ್ 15 ಅಂತ ಅನಿಸುತ್ತೆ. ಇವತ್ತು ನಾವು ಮನೆ ಶಿಫ್ಟ್ನ ಮಾಡ್ತಾಯಿದ್ದೀವಿ. ಇವಾಗ ಟೈಮ್ ಮಾರ್ನಿಂಗ್ 6 o'clock ಆಗಿದೆ. ನಾನು ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೆ. ನಾವು ಸ್ವಲ್ಪ ನಿನ್ನೆ ಎಲ್ಲ ಪ್ಯಾಕಿಂಗ್ನ ಮಾಡಿದ್ದೀವಿ. ನಮ್ಮ ಬಟ್ಟೆಗಳಾಗಿರ್ಬೋದು, ಈ ರೀತಿ ನಮಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಕೇಳಿದ್ದೀವಿ. ಅವ್ರು ಬಂದಾಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು, ಅವ್ರು ಬಂದರೆ ಕ್ವಿಕ್ಕಾಗಿ ಎಲ್ಲ ತೊಗೊಂಡೋಗ್ಬಿಟ್ಟು ವೆಹಿಕಲಲ್ಲಿ ಇಟ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ನಿನ್ನೆ ನೈಟ್ ನಾವು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಮನೆ ತುಂಬ ಆಡ್ಬಿಟ್ಟಿದ್ದೀವಿ. ಸೊ ಅವರು ಇನ್ನೊಂದು 5-10 minutes ಬರ್ತಿದ್ದೀವಿ ಅಂತಂದರು. ಮೇ ಬಿ ನಿಯರ್ ಬೈ ಇದ್ದಾರೆ ಅಂತ ಅನಿಸುತ್ತೆ. ಅವ್ರು ಬಂದ ಮೇಲೇ ಎಲ್ಲ ಶಿಫ್ಟ್ ಮಾಡಿಕೊಂಡು ಹೊರಡದೆ. ಅವ್ರು ಬಂದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಾರ್ನಿಂಗ್ ಒಂದು 6:30 ಅಷ್ಟೊತ್ತಿಗೇನೋ ಬಂದರು ಅಂತ ಅನಿಸುತ್ತೆ ನಮ್ಮ ಮನೆ ಹತ್ರ. ಅವರು ಫೋನ್ ಮಾಡಿದ್ರು, ಇನ್ನೊಂದು 5-10 minutes ಸರ್ ನಾವು ಬರ್ತಿದ್ದೀವಿ ಅಂತ. ಅದಕ್ಕೆ ನನ್ನ ಹಸ್ಬೆಂಡ್ ಮಲಗಿದ್ರಲ್ಲ ಎದ್ರು. ಅವರು ಕೂಡ ಬಂದು ಎಲ್ಲ ನೀಟಾಗಿ ಒಂದೊಂದೇ ಪ್ಯಾಕ್ ಮಾಡ್ಕೊತಿದ್ರು. ಒಂದು 5 members ಬಂದಿದ್ದರು. ಅವರು ತುಂಬ ನೀಟಾಗೆ ಒಂದೊಂದೇ ಪ್ಯಾಕ್ ಮಾಡ್ಕೊತಾ ಇದ್ರು. ತುಂಬ ಕ್ವಿಕ್ಕಾಗಿ ಕೂಡ ಆಗೋಯ್ತು. ಸುಮಾರು 1.5 hour ಟೈಮ್ ತೊಗೊಂತು ಅಷ್ಟೇ. ನಾವು ಎಲ್ಲ ಮುಂಚೆಗೆ ನಮ್ಮ ಬಟ್ಟೆಗಳೆಲ್ಲ ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಅವ್ರಿಗೆ ಈಸಿ ಆಯಿತು. ಕ್ವಿಕ್ಕಾಗೆಲ್ಲ ಒಂದೊಂದೇ ವೆಹಿಕಲ್ಗೆ ಶಿಫ್ಟ್ ಮಾಡ್ತಾಯಿದ್ರು. ಸೋಫಾ ತೊಗೊಂಡು ಹೋಗೋಕೆ ತುಂಬಾ ಕಷ್ಟ ಆಯಿತು. ಅದು ಗ್ಲಾಸ್ ಬೇರೆ ಹಾಕಿದ್ರು, ಓಪನ್ ಸ್ಪೇಸ್ ಇರಲಿಲ್ಲ, ಸ್ಟೆಪ್ಸ್ ಹತ್ರ ಇಳಿಬೇಕಾದ್ರೆ. ನಾವು ಕೂಡ ಆನ್ಲೈನಲ್ಲಿ ಚೆಕ್ ಮಾಡಿ ಮಾರ್ನಿಂಗ್ ಸ್ಲಾಟ್ಗೆ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಅವರು ಚಾರ್ಜ್ ಮಾಡಿದ್ದು 5,500 rupees. ತುಂಬಾ ದೂರ ಇತ್ತು ವೈಟ್ ಫೀಲ್ಡಿಂದ. ಇವಾಗ ನಾವು ಶಿಫ್ಟ್ ಮಾಡಿದ್ದ ಏರಿಯಾಗೆ ಅರೌಂಡ್ 30 kilometer ಇತ್ತು. ಆ್ಯಂಡ್ ನಮ್ಮದು ಕೂಡ ಲಗೇಜ್ ಸ್ವಲ್ಪ ಕಡಿಮೆನೇ ಇತ್ತು, ಜಾಸ್ತಿ ಏನಿರಲಿಲ್ಲ. ಅದಕ್ಕೆ ಅವ್ರು ಅಷ್ಟು ಚಾರ್ಜ್ ಮಾಡಿದ್ರು ನಮಗೆ. ಫುಲ್ಲು ಖಾಲಿ ಅಲ್ಲ. ಅಟ್ ಲಾಸ್ಟ್ ನಮ್ಮದು ಐಟಮ್ಸ್ ಎಲ್ಲ ವೆಹಿಕಲಿಗೆ ಶಿಫ್ಟ್ ಮಾಡಿದ್ದಾದಮೇಲೆ ಒಂದು ಗ್ಲಿಮ್ಸ್ ಇರಲಿ ಮನೆದು ಅಂತ ಅಂದ್ಬಿಟ್ಟು ವಿಡಿಯೋ ತೊಗೊಂಡೆ. ಆ್ಯಕ್ಚುಲಿ ನಮ್ಮದು ಮನೆ ಖಾಲಿ ಇದ್ದಾಗ ತುಂಬ ದೊಡ್ಡದಾಗೆ ಕಾಣಿಸುತ್ತೆ. ನಾವು ಐಟಮ್ಸ್ ಎಲ್ಲ ತುಂಬಿದಾಗೇ ಸ್ವಲ್ಪ ಚಿಕ್ಕದಂತ ಅನಿಸುತ್ತೆ. ಪಕ್ಷಿದು ಒಂದು ಗ್ಲಿಮ್ಸ್ ಹಾಕಿದ್ದೆ ಅಲ್ವಾ, ಬರ್ಡ್ದು, ಅದು ಎಲೆಕ್ಟ್ರಿಕ್ ಲೈನ್ ಮೇಲೆ ಕುತ್ಕೊಂಡು ಕೆಳಗಡೆ ಬಿದ್ದುಬಿಡ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಅದಕ್ಕೆ ವಾಟ್ರ್ ಎಲ್ಲ ಹಾಕ್ತಾಯಿದ್ರು. ನಾವು ಹೊಸ ಮನೆಗೆ ರೀಚ್ ಆದ್ವಿ. ನಾನು ನನ್ನ ಹಸ್ಬೆಂಡ್ ಬೈಕಲ್ಲಿ ಬಂದ್ವಿ. ನಾವು ಬಂದೊಂದು 20 minutesಗೆ ವೆಹಿಕಲ್ ಅವ್ರು ಬಂದರು. ಅವರಿಗೆ ರೂಟ್ ಮ್ಯಾಪ್ ಕಳಿಸಿದ್ವಿ. ನಮ್ಗೆ ಆಲ್ಮೋಸ್ಟ್ 2 hours ಏನೋ ಟೈಮ್ ತೊಗೊಂತು. ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಬಕೆಟ್ ಮಾಪ್ ಎಲ್ಲ ವೆಹಿಕಲಲ್ಲೇ ಇಟ್ಟಿದ್ರಲ್ಲ ತೊಗೊಂಡು ಮನೆಯೆಲ್ಲ ಇನ್ನೊಂದು ಸತಿ ಒರೆಸಿ ಪೂಜೆದೆಲ್ಲ ಜೋಡಿಸಿ ಪೂಜೆ ಮಾಡ್ತಾಯಿದ್ದೆ. ಟೈಮ್ ನೋಡಿಕೊಂಡು, ಒಳ್ಳೆ ಟೈಮ್ ನೋಡಿಕೊಂಡು ನಾವೆಲ್ಲ ಕ್ವಿಕ್ಕಾಗೆ ಜೋಡಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವೆಲ್ಲ ಜೋಡಿಸಿ ಪೂಜೆ ಮಾಡೋವರೆಗೂ ಅವ್ರು ಒಂದೊಂದೇ ಐಟಮ್ಸ್ ತಂದು ನಮ್ಮ ಮನೆ ಮುಂದೆ ಪ್ಯಾಸೇಜ್ ಇತ್ತಲ್ಲ ಅಲ್ಲೆಲ್ಲ ಜೋಡಿಸ್ತಾಯಿದ್ರು. ನಾವು ಬೇಗ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ನಾವು ಉಗ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೊಸದು ಸ್ಟವ್ ತೊಗೊಂಡಿದ್ವಿ ಅಲ್ವಾ, ಅದನ್ನು ನಾನು ಒಂದು ವ್ಲಾಗಲ್ಲಿ ತೋರಿಸಿದ್ದೆ. ಅದನ್ನು ಕೂಡ ಎಲ್ಲ ನೀಟಾಗಿ ಫಿಟ್ ಮಾಡಿದ್ವಿ. ಸಿಲಿಂಡರ್ ಮೇಲೇ ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ಬೇಕಾದ್ರೆ ಕೆಳಗಡೆ ಶಿಫ್ಟ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು, ಒಳ್ಳೆ ಟೈಮ್ ಇರೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಫಾಸ್ಟಲ್ಲೇ ಆಗೋಗ್ಬಿಡ್ತು. ನಾವು ಯಾರನ್ನೂ ಕೂಡ ಇನ್ವೈಟ್ ಮಾಡಿರಲಿಲ್ಲ. ನನ್ನ ತಂಗಿ ಬಂದಿದ್ಲು, ಒಂದು ರಂಜಿತ್ ಫ್ರೆಂಡ್ಸ್ ಬಂದಿದ್ರು ಅಷ್ಟೇ. ಸಕ್ಕರೆ ಕೊಡಂತ ಇನ್ನೊಂದು ಸ್ವಲ್ಪ 3 ಸಲ ಯಾಕಮ್ಮ, ನೀವು 3 ಸಲ ತಗ ಇನ್ನೊಂದು ಸ್ವಲ್ಪ ಓಲಿ ತಗ 3 ಸಲ ಹಾಕ್ಬೇಕಣ. ಸಾಕಲ್ಲ ಎಷ್ಟೊತ್ತಿಗೆ ಬುಕ್ ಬೇಗ ಬರ್ಬೇಕು. ಬರ್ತಾಯ್ತು ಕಾಣ್ತಿಲ್ವಾ ಅಲ್ಲಿ? ಹಾ
ಎಲ್ಲ ಉಗ್ಸಿದ್ದಾಯಿತು, ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ತುಂಬ ಜನ ನಮ್ಮ ಮನೇನ ಇಷ್ಟಪಟ್ರಿ, ಎಲ್ಲ ಡೀಟೇಲ್ಸ್ ಕೇಳ್ತಿದ್ದೀರಾ. ನಾನು ಡೆಫಿನೆಟ್ಲಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಡೀಟೇಲ್ಡಾಗೆ ಹೇಳ್ತೀನಿ. ಪ್ಯಾಕರ್ಸ್ ಅವರು ಎಲ್ಲ ಕ್ವಿಕ್ಕಾಗಿ ನಮ್ಮ ಲಗೇಜ್ನ ಅನ್ಲೋಡ್ ಮಾಡಿ ಹೊರಟು. ನಾನು ಅಡುಗೆ ಮನೆ ಐಟಮ್ಸ್ ಅಂದರೆ ಪಾತ್ರೆಗಳೆಲ್ಲ ಮತ್ತೆ ನೀಟಾಗಿ ವಾಶ್ ಮಾಡಿದ್ದೀನಿ. ಅವರು ಪ್ಯಾಕ್ ಮಾಡ್ಕೊಳ್ಳೋವಾಗೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದಕ್ಕೆ ಮತ್ತೆ ವಾಶ್ ಮಾಡಿದೆ. ಆ್ಯಂಡ್ ಬೇಡ್ದಿದ್ದೆಲ್ಲ ಸಪ್ರೇಟ್ ಬ್ಯಾಸ್ಕೆಟಲ್ಲಿ ಹಾಕಿದ್ದೀನಿ, ಅದನ್ನು ಕೊಟ್ಬಿಡೋದು ಎಲ್ಲಾದರೂ ಶಾಪಲ್ಲಿ. ಇನ್ನೂ ಸುಮಾರು ದಿನ ಟೈಮ್ ತೊಗೊಳುತ್ತೆ ಇದೆಲ್ಲ ಸೆಟಪ್ ಮಾಡ್ಕೊಳ್ಳೋಕ್ಕೆ. ನಿಧಾನಕ್ಕೆ ಡೇ ಬೈ ಡೇ ಒಂದೊಂದೇ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಸದ್ಯಕ್ಕೆ ನಾನು ನನ್ನ ತಂಗಿ ನಮ್ಮ ಮನೇಲಿ ಇದ್ವಿ. ಸಂಜೆ ಹಂಗೆ ನಾನು ಇದನ್ನು ಶೂಟ್ ಮಾಡಿದ್ದು. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ನ ಬಿಟ್ಟು ಬರೋದಕ್ಕೆ ಆಚೆ ಹೋಗಿದ್ರು. ಸದ್ಯಕ್ಕೆ ಇವಾಗ ನಮ್ಮ ಮನೆ ಪರಿಸ್ಥಿತಿ ಈ ರೀತಿ ಇದೆ. ರೂಮ್ಗಿಡೋ ಐಟಮ್ಸ್ ಎಲ್ಲ ರೂಮಲ್ಲಿ ಇಟ್ಟಿದ್ದೀವಿ, ಅಂದರೆ ಬಟ್ಟೆ ಟ್ರಾಲಿ ಎಲ್ಲ. ಕಿಚನಲ್ಲಿರೋ ಐಟಮ್ಸ್ ಎಲ್ಲ ಕಿಚನಲ್ಲಿ ಇಟ್ಕೊಂಡಿದ್ದೆ ಆಲ್ರೆಡಿ ಈವ್ನಿಂಗ್ ಅಷ್ಟರಲ್ಲಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ನ ಮಾಡಿ ಹಾಕಿದ್ದೆ. ತುಂಬ ಕೆಲಸಗಳೇ ಇತ್ತು ನಿನ್ನೆ. ಎಲ್ಲ ಮನೆ ಫುಲ್ಲು ಶಿಫ್ಟ್ ಮಾಡಬೇಕಾದ್ರೆ ಗೊತ್ತಲ್ವ, ಮನೆ ಫುಲ್ಲು ಮೆಸ್ಸಿ ಆಗಿಬಿಡ್ತು. ಅದಕ್ಕೆ ನಾನು ಜಾಸ್ತಿ ವ್ಲಾಗ್ನ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ನಿನ್ನೆ ಕಿಚನ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ, ಪಾತ್ರೆಗಳು. ಇವತ್ತು ಮಾರ್ನಿಂಗ್ ಬೇಗ ಎದ್ದು ಅದನ್ನೆಲ್ಲ ಜೋಡಿಸ್ಕೊಂಡೆ. ಒಟ್ಟಿನಲ್ಲಿ ಕಿಚನ್ ಫುಲ್ ಸೆಟಪ್ ಆಯಿತು. ಹಾಲು ಇನ್ನೂ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಎಲ್ಲ ನೀಟಾಗಿ ಅಲ್ಲಿ ಯಾವುದ್ಯಾವ್ದೆಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ರೆ ಹಾಲ್ದು ಮುಗಿಯುತ್ತೆ ಇವತ್ತು ಅದನ್ನು ಮುಗಿಸಿದ್ರೆ. ಬಟ್ಟೆ ಬೇಕಾದ್ರೆ ನಾಳೆ ಫ್ರೀ ಇದ್ದಾಗ ನೋಡ್ಕೊಳ್ಳೋಣ. ಇವತ್ತು ಸದ್ಯಕ್ಕೆ ಹಾಲು ಸೆಟಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಕ್ರೀನ್ ಅಂದರೆ ವಿಂಡೋ ಕರ್ಟನ್ಸ್ ಎಲ್ಲನೂ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ನೇಣು ಹಾಕಿದ್ದೀನಿ. ಇವಾಗ ವಾಶ್ ಮಾಡಬೇಕು. ವೆದರ್ ನೋಡಿದ್ರೆ ಏನೂ ಕೆಲಸ ಮಾಡೋ ಮೂಡೇ ಬರಲ್ಲ, ಆ ಥರ ಇದೆ ವೆದರು. ಸ್ಟಿಲ್ ಕೆಲಸಗಳೆಲ್ಲ ಮಾಡ್ಕೋಬೇಕು. ಮನೆಯಲ್ಲೂ ತುಂಬ ಮೆಸ್ಸಿ ಆಗಿದ್ರೆ ನಮಗೂ ಬೇರೆ ಕೆಲಸಗಳು ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ. ಮೈಂಡೇ ಫುಲ್ ಅಪ್ಸೆಟ್ ಆಗುತ್ತೆ ಮೆಸ್ಸಿ ಆಗಿರೋದನ್ನ ನೋಡಿದ್ರೆ. ನಾನು ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಬೆಳಿಗ್ಗೆಯಿಂದ ಬರೀ ಕೆಲಸಗಳು ಮಾಡ್ತಿದ್ದೆ. ಬ್ರೇಕ್ಫಾಸ್ಟ್ನ ಅವಲಕ್ಕಿ ಮಾಡಿದ್ದೆ, ಬಿಕಾಸ್ ವೆಜಿಟೇಬಲ್ಸ್ ಏನೂ ಇಲ್ಲ, ಇನ್ನೂ ತೊಗೊಂಬರ್ಬೇಕು. ಇವತ್ತು ಸಂಜೆ ಹೋಗಿ ಸ್ವಲ್ಪ ಏನೇನು ಬೇಕೋ ಐಟಮ್ಸ್ ಎಲ್ಲ ಮನೆಗೆ ತೊಗೊಂಡ್ಬೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವತ್ತು ಮಂಡೇ, ನಾನು ಪೂಜೆ ಮಾಡಬೇಕಿತ್ತು. ನನ್ನ ಹಸ್ಬೆಂಡೇ ಇವತ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ನನ್ನ ತಂಗಿ ನಿನ್ನೆ ಹೋಗಲಿಲ್ಲ, ಅವಳು ಸ್ವಲ್ಪ ನನಗೆಲ್ಲ ಎಲ್ಪ್ ಮಾಡಿದ್ಲು. ಅವಳು ಇವತ್ತು ಮಾರ್ನಿಂಗು ಹೋದ್ಲು. ಅವಳಿಗೂ ಸ್ವಲ್ಪ ಏನೋ ಬೇರೆ ವರ್ಕ್ ಇದೆಯಂತೆ, ಅಷ್ಟೇ ಅಪ್ಡೇಟ್ಸ್. ನಿನ್ನೆ ಚೆನ್ನಾಗಾಯಿತು ಎಲ್ಲನೂ. ರಂಜಿತ್ ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡಿದ್ರು. ಚೆನ್ನಾಗಾಯಿತು ಎಲ್ಲ ಸ್ಮೂತಾಗೆ. ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಈವ್ನಿಂಗ್ ಆಗ್ತಾ ಬಂದರು ಸುಮಾರು ಜನ. ಅವ್ರಿಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದು ಕೊಟ್ವಿ. ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಮಾರ್ನಿಂಗೇ ಎದ್ದು ಟೀ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಟೀ ಮಾಡ್ಕೊಂಡು ಕುಡಿದು ಕ್ವಿಕ್ಕಾಗಿ ಅದೆಲ್ಲ ವಾಶ್ ಮಾಡಿ ಹಾಕ್ಬಿಡ್ತೀನಿ. ಸಂಜೆ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಗಾಳಿಗಾದ್ರೂ ಅದು ಡ್ರೈ ಆದರೆ ವಿಂಡೋಸ್ಗೆಲ್ಲ ಹಾಕ್ಬೋದು ಇವತ್ತು ಅಂತ ಅಂದ್ಬಿಟ್ಟು. ಬಿಕಾಸ್ ಇದು ಫುಲ್ಲು ವಿಂಡೋ ನೈಟ್ ಟೈಮ್ ಆದರೆ ಕಾಣುತ್ತೆ ಲೈಟ್ ಹಾಕಿದಾಗ. ಅದಕ್ಕೆ ಇವತ್ತು ವಿಂಡೋಸ್ ಎಲ್ಲ ಹಾಕ್ಬೇಡ ಅಂತ. ಸ್ವಲ್ಪ ಟಾಯ್ಸ್ ಇತ್ತಲ್ಲ ಮನೆಯಲ್ಲಿ, ಅದನ್ನು ಎಲ್ಲ ನೀಟಾಗಿ ನೆನೆ ಹಾಕ್ಬಿಟ್ಟಿದ್ದೀನಿ. ಅದನ್ನು ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇಲ್ಲೇ ನಮ್ಮದು ನೆಕ್ಸ್ಟ್ ಫ್ಲೋರ್ ಟೆರೆಸ್ ಇರೋದು ಹಾಕ್ಬಿಟ್ಟು ಬರಬೇಕು. ಬ್ಯಾಕ್ಗ್ರೌಂಡ್ ಮೇ ಬಿ ಮೆಸ್ಸಿಯಾಗಿ ಕಾಣಿಸ್ತಿರ್ಬೋದು, ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಆಯಿತಾ. ನನ್ನ ಹಸ್ಬೆಂಡ್ಗೂ ಕೂಡ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ದೀನಿ. ಅವರು ಬಂದರೆ, ಬಿಕಾಸ್ ಅವ್ರದ್ದು ತುಂಬ ಐಟಮ್ಸ್ ಇದೆ. ಅವರು ಇದ್ದರೆ ಎಲ್ಲಿ ಇಡ್ಬೋದು, ಅವ್ರ ಐಟಮ್ಸ್ ಎಲ್ಲ ಇದ್ದಾವಲ್ವ, ಕೇಳಿಕೊಂಡು ಡಿಸ್ಕಸ್ ಮಾಡಿ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳ್ತಾರೋ ನೋಡಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಾನು ಇಡೋದು ಮತ್ತು ಅವರೆಲ್ಲ ಹುಡುಕೋದು ಅದೆಲ್ಲ ಯಾಕೆ, ಅದಕ್ಕೆ ಇವತ್ತು ಬೇಗ ಬರ್ತಾರೆ. ಅವ್ರು ಬಂದಮೇಲೆ ಇವತ್ತು ಹಾಲ್ದು ಕಂಪ್ಲೀಟ್ ಸೆಟಪ್ ವಿತಿನ್ 1 ಅವರಲ್ಲೆಲ್ಲ ಕ್ಲಿಯರ್ ಮಾಡ್ಕೋಬೋದು. ಬಿಕಾಸ್ ಆಲ್ಮೋಸ್ಟ್ ಆಗಿದೆ ಹಾಲಲ್ಲೂ. ಇವಾಗ ಫ್ರಿಡ್ಜ್ ಆಗಿರ್ಬೋದು, ಸೋಫಾದೆಲ್ಲ ನೀಟಾಗಿ ಜೋಡಿಸಿದ್ದೀವಿ. ಸ್ವಲ್ಪ ಟಿ ವಿ ಸ್ಟ್ಯಾಂಡಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ ಇದ್ದಾವೆ, ಅವನ್ನ ಮಾತ್ರ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಅದನ್ನು ಇವತ್ತು ಮುಗಿಸ್ಕೊಂಡ್ರೆ ಫ್ರೀ ಇದ್ದಾಗ ನಾನು ವಾರ್ಡ್ರೂಮ್ದು ಇನ್ನೂ ನ್ಯೂಸ್ ಪೇಪರೆಲ್ಲ ಸ್ವಲ್ಪ ತೊಗೊಂಡು ಬರಬೇಕು, ಹಾಕ್ಬಿಟ್ಟು ಬಟ್ಟೆಗಳು ಜೋಡಿಸ್ಕೋಬೇಕು. ಅದು ನಾಳೆ ಇಲ್ಲ ನಾಡಿದ್ದು ಫ್ರೀ ಇದ್ದಾಗ ಜೋಡಿಸ್ಕೊತೀನಿ ಅಷ್ಟೇ. ಮತ್ತು ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಮತ್ತು ಈವ್ನಿಂಗ್ ಹಂಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಬರೋದು ಸ್ವಲ್ಪ ಲೇಟೇ ಆಯಿತು. ಅವ್ರಿಗೆ ಆಫೀಸಲ್ಲಿ ಕ್ಲೈಂಟ್ ಮೀಟಿಂಗ್ ಇತ್ತಂತೆ. ಅವ್ರು ಬಂದ ಮೇಲೆ ಅದೇ ಟಿ ವಿ ಯೂನಿಟಲ್ಲೆಲ್ಲ ಜೋಡಿಸೋದಿತ್ತು ಅಂದೆ ಅಲ್ವಾ, ಅದೆಲ್ಲ ಜೋಡಿಸ್ತಾ ಇದ್ವಿ. ಅವ್ರದ್ದು ಕೆಲವೊಂದಷ್ಟು ಅವಾರ್ಡ್ಸ್ ಅದೆಲ್ಲ ಇತ್ತು, ಗಿಫ್ಟ್ಸ್ ಎಲ್ಲನೂ, ಅದನ್ನು ಅವರೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ರು ಮೇಲ್ಗಡೆ. ಅವರು ತುಂಬ ಕ್ವಿಕ್ಕಾಗೆಲ್ಲ ಕೆಲಸಗಳು ಮಾಡಲ್ಲ, ತುಂಬ ನಿಧಾನಕ್ಕೆ ನೀಟಾಗೆ ಅಚ್ಚುಕಟ್ಟಾಗೆ ಮಾಡಬೇಕು. ತುಂಬ ಪೇಷನ್ಸ್ ಬೇಕು ಇವ್ರ ಜೊತೆಲಿ ಈ ರೀತಿ ಕೆಲಸಗಳು ಮಾಡುವಾಗ.
ಜೋಡಿಸೋದು ಮತ್ತು ತೆಗಿಯೋದು ಈ ರೀತಿ ಮಾಡ್ತಾಯಿದ್ರು, ಕರೆಕ್ಟಾಗಿ ಕಾಣ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಸುಮಾರು 1 ಅವರ್ ಏನೋ ಜಸ್ಟ್ ಈ ಟಿ ವಿ ಯೂನಿಟ್ ಜೋಡಿಸೋದಕ್ಕೆ ಅವರು ಟೈಮ್ನ ತೊಗೊಂಡ್ರು. ನಾನು ಒಂದೊಂದೇ ತಕ್ಕೊಡ್ತಿದ್ದೆ, ಅವರೆಲ್ಲ ನೀಟಾಗಿ ಜೋಡಿಸ್ತಿದ್ರು. ಫಸ್ಟು ಸ್ಕ್ರೀನ್ ಹಾಕ್ಬಿಟ್ವಿ, ವಿಂಡೋಗೆ ಆಲ್ರೆಡಿ ಎಲ್ಲ ಸ್ಕ್ರೀನ್ ಹಾಕಿದ್ದೀವಿ, ಸ್ಕ್ರೀನ್ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಫಸ್ಟು ಸ್ಕ್ರೀನ್ ಹಾಕಿ ಅದಾದಮೇಲೆ ಟಿ ವಿ ಯೂನಿಟ್ನ ಜೋಡಿಸೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ. ವೆಡ್ಡಿಂಗಲ್ಲಿ ಫ್ರೇಮ್ಸ್ ತುಂಬ ಬಂದಿದ್ವು, ಅದನ್ನು ನೋಡ್ತಾ ಇದ್ರು ಎಲ್ಲಿಡೋದು ಅಂತ ಅಂದ್ಬಿಟ್ಟು. ನಾನೆಲ್ಲ ಎತ್ತಿಟ್ಬಿಡಿ, ನಮ್ಮದು ಫೋಟೋ ಬಂದಿತ್ತು, ಅದನ್ನು ಮಾತ್ರ ಹಾಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಫ್ರೇಮ್ಸ್ ಎಲ್ಲ ಸ್ವಲ್ಪ ದಿನಗಳಾದಮೇಲೆ ಸೆಟಪ್ ಮಾಡಿದ್ದು, ಅದ್ರದ್ದು ಕೂಡ ವ್ಲಾಗ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಎಲ್ಲ ಅಪ್ಕಮಿಂಗ್ ಡೇಸಲ್ಲಿ ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಜೋಡಿಸಿದ್ವಿ. ಇನ್ನು ಫ್ರೇಮ್ಸ್ ಎಲ್ಲ ಹ್ಯಾಂಗ್ ಮಾಡೋದಿದೆ, ಆ್ಯಂಡ್ ಡ್ರೀಮ್ ಕ್ಯಾಚರ್ಸ್ ಎಲ್ಲ ತೋರಿಸಿದ್ದೀನಲ್ಲ, ಆ ಥರ ಹ್ಯಾಂಗ್ ಮಾಡೋ ಐಟಮ್ಸ್ ಇದ್ದಾವೆ. ಅಂದರೆ ಹ್ಯಾಂಗ್ ಮಾಡೋದಕ್ಕೆ ಇವರು ಮಳೆಗಳೇನು ಹೊಡೆದಿಲ್ಲ. ನಮ್ಮ ಹತ್ರನೂ ಕೂಡ ಹುಕ್ಸ್ ಖಾಲಿ ಆಗಿಬಿಟ್ಟಿದ್ದಾವೆ, ಅದನ್ನು ತೊಗೊಂಡು ಬಂದು ಹಾಕಿ ಹ್ಯಾಂಗ್ ಮಾಡಬೇಕು. ಒಂದೇ ದಿನದಲ್ಲೇ ನಾವೆಲ್ಲನೂ ಸೆಟಪ್ ಮಾಡ್ತೀವಿ ಅಂದರೆ ಆಗಲ್ಲ, ಇನ್ನೂ ನಮ್ಗೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ. ಈ ವೀಕೆಲ್ಲ ಬೇಕಾಗ್ಬೋದು ಕಂಪ್ಲೀಟ್ ಹೌಸ್ನ ಸೆಟ್ ಮಾಡೋದಕ್ಕೆ. ಆಚೆ ಹೋಗ್ಬಿಟ್ಟು ಬಂದ್ವಿ, ಅದನ್ನ ಎಷ್ಟಾಗುತ್ತೋ ಅಷ್ಟು ಅರೇಂಜ್ಮೆಂಟ್ಸ್ ಮಾಡಿ, ಸ್ವಲ್ಪ ಇನ್ನೂ ಮೇಲೆ ಹಾಕೋದೆಲ್ಲ ಇದೆ. ಅಂದರೆ ಕಬೋರ್ಡು ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ಲ ರೂಮಲ್ಲಿ, ಯೂಸ್ ಮಾಡದೇ ಇರೋದು ಅಲ್ಲಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಫುಲ್ ಎಲ್ಲ ಸೆಟಪ್ ಮಾಡಿದ್ದಾದಮೇಲೆ ಮೇಲೆ ಹಾಕೋದು ಯಾವುದ್ಯಾವುದಿದೆಯೋ ಅದೆಲ್ಲ ಹಾಕೋಣ ಅಂದ್ಕೊಂಡು, ಬಟ್ ಸ್ಟಿಲ್ ಅದನ್ನು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಕಿದ್ದೆಲ್ಲ ಮೇಲೆ ಇಟ್ಟಿದ್ದೀವಿ. ಇನ್ನೂ ಅರೇಂಜ್ಮೆಂಟ್ಸ್ ಅಂದರೆ ಸೆಟಪ್ ಮಾಡೋದಿದೆ, ಮಾಡ್ಕೋಬೇಕು ಒಂದೊಂದೇ ನಿಧಾನಕ್ಕೆ. ಏನಂದರೆ ವೆಜಿಟೇಬಲ್ಸ್ ಸ್ವಲ್ಪ ಮನೆಗೆ ಐಟಮ್ಸ್ ತರಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಆಚೆ ಹೋಗ್ಬಿಟ್ಟು ಬಂದ್ವಿ. ಮಳೆ ಬರ್ತಿತ್ತು, ಮಳೇಲಿ ಕೂಡ ಸಿಕ್ಕಾಕೊಂಡ್ವಿ, ಸ್ವಲ್ಪ ನೆನ್ಕೊಂಡು ಬಂದ್ವಿ. ABC ಕ್ಯೂಬ್ಸ್ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಜನ ನಾನೊಂದು ಅಂದರೆ ಹಾಲು ಉಗ್ಸಿದ್ದು ಶಾರ್ಟ್ ಹಾಕಿದ್ದೆ ಅಲ್ವ, ಅದ್ರಲ್ಲಿ ಕೇಳಿದ್ದೀರ ನೀವು ವಾಟ್ರಲ್ಲಿ ಹಾಕೊಂಡ್ರಲ್ಲ ಅದು ಏನು ಅಂತ. ಅದು ABC ಕ್ಯೂಬ್ಸೇ. ಏನಂದರೆ ಒಂದು ಕ್ಯಾರೆಟ್, ಬೀಟ್ರೂಟ್ ಆ್ಯಂಡ್ ಒಂದು ಆ್ಯಪಲ್ಲು ಮತ್ತು ಲೆಮನ್ಸ್. ಒಬ್ಬೊಬ್ರು ಸ್ಕ್ವೀಸ್ ಮಾಡ್ತಾರೆ, ಒಬ್ಬರು ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡ್ಕೊತಾರೆ. ನಾನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊತೀನಿ. ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ ಇದೆಲ್ಲ ಕಟ್ ಮಾಡಿ ಗ್ರೈಂಡ್ ಮಾಡಿಕೊಂಡು, ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು, ಕ್ಯೂಬ್ಸ್ದು ಬರುತ್ತೆ ಅಲ್ವಾ, ಏನಂತಾರೆ ಅದನ್ನು, ಕ್ಯೂಬ್ಸ್ದು ಅದ್ರಲ್ಲಿ ಫಿಲ್ ಮಾಡಿಬಿಟ್ಟು ಡೀಪ್ ಫ್ರಿಡ್ಜಲ್ಲಿ ಇಟ್ಕೊಂಡು ಡೈಲಿ ಒಂದು ಬೇಕಂದರೆ 1 2 ಬೇಕಾದ್ರೆ 2 ಹಾಕ್ಕೊಂಡು ಕುಡಿಬೋದು. ನಾನು ಎವ್ರಿಡೇ 1 ಹಾಕ್ಕೊಂಡು ಕುಡಿತೀನಿ ಮಾರ್ನಿಂಗೇ ಅಷ್ಟೇ. ಇವಾಗ ಅದನ್ನೇ ಮಾಡ್ಕೊತಾ ಇದ್ದೆ, ಖಾಲಿಯಾಗಿತ್ತು. ಇದನ್ನು ತೊಗೊಳಕ್ಕೆ ಅಂತಲೇ ಹೋಗಿದ್ದು. ನನಗೆ ಇವಾಗ ಬೆಟ್ಟದ ನೆಲ್ಲಿಕಾಯಿ ಸಿಗಲಿಲ್ಲ, ಅದನ್ನು ಸ್ಕಿಪ್ ಮಾಡಿ ಯಾವುದ್ಯಾವುದಿದೆಯೋ ಅದನ್ನು ಮಾಡ್ಕೊತಿದ್ದೀನಿ. ಸ್ವಲ್ಪ ದಿನದ ಮಟ್ಟಿಗೆ ಮಾಡ್ಕೊತಿದ್ದೀನಿ, ಬಿಕಾಸ್ ನೆಲ್ಲಿಕಾಯಿ ನಾಳೆ ಮಾರ್ನಿಂಗ್ ಸಿಗುತ್ತೆ ಅಂದ್ರೆ ಅವರು, ಅದಕ್ಕೆ ಸ್ವಲ್ಪ ಮಾಡ್ಕೊತೀನಿ. ಮತ್ತು ಅದು ಬಂದಮೇಲೆ ಅಂದರೆ ಅದನ್ನು ತೊಗೊಂಡು ಮತ್ತೆ ಸಪ್ರೇಟ್ ಮಾಡ್ಕೊತೀನಿ. ನಾಳೆ ಬರುತ್ತಿದೆ, ಇವಾಗ ಟೈಮ್ ಆಗೋದೇ ಒಂದು 10 ಗಂಟೆ ಆಗಿದೆ ಅಂತ ಅನಿಸುತ್ತೆ. ಇದನ್ನು ಮಾಡಿ ಡೀಪ್ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಮಲ್ಕೋಬೇಕು. ನಾಳೆ ಮಾರ್ನಿಂಗಿಂದ ಈ ರೂಟೀನ್ ಮತ್ತೆ ಫಾಲೋ ಮಾಡಬೇಕು. ಇವತ್ತು ಆ್ಯಕ್ಚುಲಿ ಸ್ಕಿಪ್ ಆಗಿಬಿಡ್ತು, ಬಿಕಾಸ್ ಇರಲಿಲ್ಲ. ಇದ್ದಿದ್ದು ಕ್ಯೂಬ್ಸ್ ಎಲ್ಲ ನಾವು ಅಲ್ಲೇ ಚೆಲ್ಬಿಟ್ಟು ಬಂದ್ವಿ. ಅವರು ಫ್ರಿಡ್ಜು ಇದನ್ನು ಮಾಡಬೇಕಾದ್ರೆ ಇಡಬೇಡಿ ಮೇಡಮ್, ಮತ್ತು ಅದು ಆಫ್ ಎಲ್ಲ ಮಾಡಿರ್ತೀವಲ್ಲ, ಅದು ಮೆಲ್ಟ್ ಆಗಿಬಿಟ್ಟು ಮತ್ತು ಫ್ರಿಡ್ಜ್ ಫುಲ್ಲು ಸ್ಪ್ರೆಡ್ ಆಗಿಬಿಡುತ್ತೆ, ಎಲ್ಲ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಅಲ್ಲೇ ತೆಗೆದು ಬಿಸಾಕಿದ್ವಿ ಕ್ಯೂಬ್ಸ್ನ. ಓಕೆ, ನಾನು ಇದನ್ನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಮಲ್ಕೊತೀನಿ. ನಾನು ಮತ್ತೆ ನಾಳೆ ಮಾರ್ನಿಂಗ್ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಹಸ್ಬೆಂಡ್ ಆಲ್ರೆಡಿ
ಮಲಗಿದ್ದಾರೆ, ರೂಮಲ್ಲಿದ್ದಾರೆ, ಫೋನ್ ನೋಡ್ತಿರ್ಬೋದು. ಪಾಪ ಅವ್ರೂ ಬಂದು ಎಷ್ಟೊಂದು ಹೆಲ್ಪ್ ಮಾಡಿದ್ರು. ಬಿಕಾಸ್ ಕಿಚನ್ ಅರೇಂಜ್ಮೆಂಟ್ಸ್ ಎಲ್ಲ ನಾವು ಒಬ್ಬಳೇ ಮಾಡ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಇದೆಲ್ಲ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ. ಮಾಡಿದ್ರು ಎಲ್ಲನೂ. ಆ್ಯಂಡ್ ನಾನು ಅವಲೇ ಹೇಳ್ದಂಗೆ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೆ, ಅದು ವ್ಲಾಗ್ ರೆಕಾರ್ಡ್ ಆಗಿಲ್ಲ, ಸ್ಟೋರೇಜ್ ಫಿಲ್ ಆಗಿರೋದ್ರಿಂದ ಮಿಡಿಲಲ್ಲಿ ಆಫ್ ಆಗಿಬಿಟ್ಟಿದೆ. ಸ್ವಲ್ಪನೇ ರೆಕಾರ್ಡ್ ಆಗಿರೋದು. ಮತ್ತೆ ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡಿ ನಾನು ಬಿಫೋರ್ ಮಾಡ್ಕೊಂಡಿರೋ ವೀಡಿಯೋಸ್ ಎಲ್ಲ ಸ್ವಲ್ಪ ಡಿಲೀಟ್ ಮಾಡಿಕೊಂಡೆ. ಆವಾಗ ಸ್ಟೋರೇಜ್ ಫ್ರೀ ಆಯಿತು, ಮತ್ತೆ ಶೂಟ್ ಮಾಡ್ಕೊತಿದ್ದೀನಿ. ಓಕೆ, ನಾನು ಮಾರ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್. ನಾನು ಎದ್ದು ತುಂಬ ಟೈಮ್ ಆಯಿತು ಆಲ್ರೆಡಿ. ಎದ್ದು ನಂದು ಮಾರ್ನಿಂಗ್ ರೂಟೀನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಇವತ್ತು ಶಾರ್ಟ್ ಕೂಡ ಒಂದು ಶೂಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಪ್ರೀವಿಯಸ್ ಶಾರ್ಟ್ಗೆ ಒಳ್ಳೆ ವ್ಯೂಸ್ ಬಂದಿತ್ತು. ಐ ಥಾಟ್ ಇವತ್ತು ಒಂದು ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನನಗೆ ಲಾಂಗ್ ವಿಡಿಯೋ ಶೂಟ್ ಮಾಡೋದು ಮರ್ತೋಗ್ಬಿಟ್ಟೆ. ಬ್ರೇಕ್ಫಾಸ್ಟ್ ಇಡ್ಲಿ ಮಾಡ್ತಾಯಿದ್ದೀನಿ. ಅದು ನೈಟು ಸಾಂಬಾರು. ನೈಟು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಕೆಲಸನೇ ಮಾಡಿ, ಅದಕ್ಕೆ ಸಾಂಬಾರನ್ನ ಹೋಟೆಲಲ್ಲಿ ತೊಗೊಂಡ್ಬಂದು ರೈಸ್ನ ಮಾಡ್ಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಇಷ್ಟು ಬೇಡದೇ ಇರೋ ಐಟಮ್ಸು ಆಚೆ ಹಾಕಬೇಕು, ಇಲ್ಲ ಯಾವುದಾದ್ರೂ ಶಾಪಲ್ಲಿ ಕೊಡಬೇಕು. ಅದಕ್ಕೆ ಬೇಡದಿದ್ದೆಲ್ಲ ಸೈಡ್ಗೆ ಇಟ್ಟಿದ್ದೀನಿ. ಬಿಕಾಸ್ ನಾನು 3-4 ಇಯರ್ಸಿಂದನೂ ಇಟ್ಕೊಂಡಿದ್ದೆ ಅಲ್ವಾ, 4 ಇಯರ್ಸ್ ಬ್ಯಾಕ್ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಸ್ಟೋರೇಜ್ ಬಾಕ್ಸ್ಗೆ, ಅದೆಲ್ಲನೂ ಏನಕ್ಕೆ ಬೇರೆ ಪರ್ಚೇಸ್ ಮಾಡೋಣ ಹೊಸ್ದಾಗಿ ಅಂತ ಅಂದ್ಬಿಟ್ಟು ಅದೆಲ್ಲ ಆಚೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗೇನು ಅಷ್ಟೊಂದಿಲ್ಲ, ಎಲ್ಲ ಯೂಸ್ ಮಾಡಿ ಒಂಥರ ಬಿಟ್ಟಿದೆ ಕಲರೆಲ್ಲ. ಅದಕ್ಕೆ ಹೊಸ್ದಾಗಿ ರೀಪರ್ಚೇಸ್ ಮಾಡಬೇಕು. ಇಡ್ಲಿ ಇದೇನಾಗುತ್ತೆ ಬ್ರೇಕ್ಫಾಸ್ಟ್ ತಿಂದು. ನಾನು ಬನಾನಾ ಇದೆ, ಹಾಲಿದೆ, ಸೊ ಮ್ಯೂಸ್ಲಿ ಇಲ್ಲ ಮ್ಯೂಸ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮಗೇನು ಅಷ್ಟು ಆಗಲ್ಲ. ಮ್ಯೂಸ್ಲಿ ತಿಂದ್ಕೊಂಡು ಮಧ್ಯಾಹ್ನ ಬೇಕಾದರೆ ಊಟ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಕೆಲಸಗಳಲ್ಲಿ ಇವತ್ತು ನಾನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಮುಗಿಸ್ಕೊಂಡ್ಬಿಡ್ತೀನಿ ಇವತ್ತು. ಸ್ವಲ್ಪನೇ ಇರೋದು, ಅದು ಮುಗಿಸ್ಕೊಂಡ್ರೆ ಇವತ್ತಿಂದು ಮುಗಿಯುತ್ತೆ. ರೂಮ್ದು ಬರ್ತಾ ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮಿಸ್ಸಿಯಾಗಿದ್ದರೆ ಒಂಥರ ಅನಿಸ್ತಿರುತ್ತೆ. ಅದು ವೀಡಿಯೋನ ಏನಾದರೂ ಶಾರ್ಟ್ ಶೂಟ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಎಲ್ಲ ಅದೇ ಬರ್ತಿರುತ್ತೆ, ಮಿಸ್ಸಿಯಾಗಿರೋದು ಚೆನ್ನಾಗಿರಲ್ಲ. ನಮಗೂ ಕೂಡ ಇಂಟ್ರೆಸ್ಟೇ ಇರಲ್ಲ. ಅದಕ್ಕೆ ಇವತ್ತೆಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ಎಬ್ಬಿಸಿ ಅವ್ರಿಗೆ ಫ್ರೆಶಾಗಿ ಬ್ರೇಕ್ಫಾಸ್ಟ್ ಹಾಕ್ಕೊಡ್ಬೇಕು ಅಷ್ಟೇ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಹಾಲೆಲ್ಲ ಒಂದು ರೇಂಜಿಗೆ ಇವಾಗ ಸೆಟಪ್ ಆಯಿತು. ಇದೆರಡು ಮೇಲಿಡೋದು ಆ್ಯಂಡ್ ಇದೆಲ್ಲ ಹ್ಯಾಂಗ್ ಮಾಡೋದು. ಇನ್ನೊಂದ್ಸತಿ ಕ್ಲೀನ್ ಮಾಡಿ. ಇಲ್ಲಿ ಆ್ಯಕ್ಚುಲಿ ಒಂದು ಕೂಡ ಮಳೆ ಹೊಡೆದಿಲ್ಲ ಓನರು, ಬಿಫೋರ್ ಇದ್ದವರು ಕೂಡ. ನಿಮಗೆ ಬೇಕಿಂದೇ ಒಂದೆರಡು ಮಳೆಗಳು ಹೊಡ್ಕೊಳ್ಳಿ ಅಂತ ಅಂದರು ಅವರು. ಬಟ್ ನಾವು ಹೆಂಗೂ ಮಳೆಗಳು ಹೊಡೆದಿಲ್ಲ, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಅಡೆಸಿ ಉಕ್ಕು ಬರುತ್ತಲ್ವ, ಅದು ಸ್ಟ್ರಾಂಗ್ ಇರುತ್ತೆ, ಒಂದು 2-3 kg ವೆಯ್ಟ್ ತಡೆಯುತ್ತೆ. ಆ ಥರ ತೊಗೊಂಡು ಬಂದು ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ಬಿಕಾಸ್ ನಮಗೆ ಫ್ರೇಮ್ಸ್ ಆಗಿರ್ಬೋದು, ವಾಲ್ ಕ್ಲಾಕು ಎಲ್ಲನೂ ಇದೆ. ಇದು ನೆನ್ನೆ ಸ್ಕ್ರೀನ್ ಹಾಕಬೇಕಾದ್ರೆ ಅದು ಸ್ಕ್ರೂ ಸ್ವಲ್ಪ ಲೂಸ್ ಮಾಡಬೇಕಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಗಾಡೀಲಿದೆ, ಸ್ಕ್ರೂ ಡ್ರೈವರ್ ಅಂತಾರಲ್ಲ, ಅದು ಗಾಡೀಲಿದೆ, ತೊಗೊಂಬರ್ತೀನಿ ಅಂದ್ಬಿಟ್ಟು ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ಇವೆರಡು ಕೂಡ ಫ್ರೇಮ್ಸ್, ಸಿಲ್ವರ್ ಕೋಟಿಂಗ್ದು ವೆಡ್ಡಿಂಗಲ್ಲಿ ಬಂದಿರೋದು. ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಫ್ರೇಮ್ಸ್ನ ಹಾಕ್ಕೊತೀವಿ, ಸುಮ್ಮನೆ ಯಾಕೆಲ್ಲ. ಆ್ಯಂಡ್ ಇದು ರೂಟರ್ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡೆ ಅಲ್ವಾ, ಬಿಫೋರ್ ಇದ್ದಿದ್ದು ತೊಗೊಂಡೋಗ್ತಾರೆ ಬೇರೆಯವ್ರು ಬಂದು ಅಂತ ಹೇಳಿದ್ರು. ಇನ್ನೂ ತೊಗೊಂಡು ಹೋಗಿಲ್ಲ, ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಇಟ್ಬಿಟ್ಟು ಆಚೆ ಹಾಕ್ಬಿಡ್ತೀನಿ, ಯಾರೂ ಬರಲಿಲ್ಲ ಅಂದರೆ. ಆ್ಯಂಡ್ ಟಿ ವಿ ಇನ್ನೂ ಫಿಟ್ ಮಾಡಬೇಕು ಅಷ್ಟೇ. ಇಲ್ಲಿ ತೆಂಗಿನಕಾಯಿನ ಇಟ್ಟಿದ್ದೀನಿ, ಅದು ಗಾಳಿಗೆ ಹಾಕಬೇಕು. ಅಂದರೆ ಚಿನ್ನನೆ ಹಾಕ್ಬಿಟ್ಟು ಕೆಳಗಡೆ ಅದ್ರ ಮೇಲೆಲ್ಲ ಕೊಕೊನಟ್ ಇಡ್ತೀನಿ. ಒಂದು ಕಾರ್ಡ್ ಕೆಳಗಡೆ ಇಟ್ಕೋಬೇಕು ಅದನ್ನು. ಆ್ಯಕ್ಚುಲಿ ಪರವಾಗಿಲ್ಲ, ಇದು ರಿಂಗ್ ಲೈಟ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಬಂದಿದ್ದೆ ಲೇಟ್ ಆಗೋಯ್ತು, ಒಂದು 8 o'clock ಏನೋ ಆಗಿತ್ತು. ಕ್ಲೈಂಟ್ ಮೀಟಿಂಗ್ ಇತ್ತು, ಸೊ ಲೇಟ್ ಆಯಿತು ಅಂತ ಅಂದರು. ಪಾಪ ಫೋನ್ ಮಾಡಿ ಹೇಳಿದರು. ತುಂಬ ಟಯರ್ಡ್ ಕೂಡ ಆಗಿತ್ತು, ಅದಕ್ಕೆ ಅವ್ರು ಜಾಸ್ತಿ ಟೈಮ್ ಏನೋ ಅರೇಂಜ್ಮೆಂಟ್ಸ್ ಮಾಡೋಕ್ಕಾಗಲಿಲ್ಲ.
ಸ್ವಲ್ಪ ಟಿ ವಿ ಸ್ಟ್ಯಾಂಡ್ ಮೇಲೆಲ್ಲ ಇಡೋದನ್ನ ಇಟ್ಟರು, ಮೇಲಿಡೋದೆಲ್ಲ ಕೊಟ್ಬಿಟ್ಟೆ, ಮೇಲಿಟ್ಟರು. ಅದಕ್ಕೆ ಮತ್ತೆ ನಾನು ಮಾರ್ನಿಂಗ್ ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಕೂಡ ಇಡ್ಲಿ ಮಾಡಿದ್ದೆ ಅಲ್ವಾ, ಮ್ಯೂಸ್ಲಿ ತಿನ್ನೋಣ ಅಂದ್ಕೊಂಡೆ, ಬಟ್ ಅದು ಇಡ್ಲಿ ಫುಲ್ ಒಂದು ಇಡ್ಲಿ ಫುಲ್ ಮಾಡಿದೆ, ಮತ್ತು ಮಧ್ಯಾಹ್ನಕ್ಕೆ ಅದು ತಣ್ಣಗಾಗುತ್ತೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಇಡ್ಲಿಗೆ ತಿಂದ್ಕೊಂಡೆ. ನಾಳೆ ನಮ್ಮ ಫಸ್ಟ್ ಮಂತ್ ಆ್ಯನಿವರ್ಸರಿ, ಮದುವೆ ಆಗಿ ನಾಳೆ 1 ಮಂತ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೋತಿದ್ದೀನಿ, ನೋಡೋಣ ನಾಳೆ. ಆದರೆ ಬ್ಲಾಗ್ನ ಮಾಡ್ತೀನಿ ಫಸ್ಟ್ ಮಂತ್ ಆ್ಯನಿವರ್ಸರಿದು, ಅದು ಕೂಡ ಒಂದು ಮೆಮೊರಿಯಾಗಿ ಇದ್ಬಿಡಲಿ. ಹೇಗಿರುತ್ತೋ ನಮ್ಮದು ಡೇ ಆ ರೀತಿ ಮಾಡ್ತೀನಿ. ಆ್ಯಂಡ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇವತ್ತು ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಕಸ ಬಿಸಾಕಬೇಕು, ನೆನ್ನೆ ಕಸದ ಗಾಡಿ ಬಂದಿತ್ತು, ಅವ್ರು ಡೇ ಬೈ ಡೇ ಬರ್ತಾರೆ ಅಂತ. ನಾಳೆ ಬಂದಾಗ ಸ್ವಲ್ಪ ಕಸಗಳು ಕೂಡ ಇದೆ, ಅದನ್ನು ಕೊಟ್ಬಿಡಬೇಕು. ಸ್ವಲ್ಪ ಮನೆ ಸೆಟ್ ಮಾಡಿಕೊಂಡು, ಅಂದರೆ ಇವಾಗ ಬಟ್ಟೆಗಳೆಲ್ಲ ಜೋಡಿಸ್ಕೊಂಡು ಅದಾದಮೇಲೆ ಮನೆಗೆ ಏನೇನು ಬೇಕೋ ಅದನ್ನು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದೆಲ್ಲ ಇನ್ನೂ ಮೆಸ್ಸಿಯಾಗಿದೆ ಅಂತ ಅಂದ್ಬಿಟ್ಟು, ಅದಕ್ಕೆ ಮನೆಯೆಲ್ಲ ಫುಲ್ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಪರ್ಚೇಸ್ ಮಾಡ್ತೀನಿ. ನಾನು ಏನೇನು ತೊಗೊತೀನಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸುಮಾರು ಜನ ತುಂಬ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ, ತುಂಬ ಕ್ವಶನ್ಸ್ನ ಕೇಳ್ತಿದ್ದೀರಾ. ನಾನು ಹೇಳಿದ್ದೀನಿ ಆದಷ್ಟು ಬೇಗ Q&A ಬ್ಲಾಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಆದಷ್ಟು ಬೇಗನೆ Q&A ಬ್ಲಾಗ್ನ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.